ಮತ್ತೆ ಗೊಂದಲಕ್ಕೊಳಗಾಗಿದೆ ದಲಿತ ಒಳ ಮೀಸಲಾತಿಯ ಸಮೀಕ್ಷೆ. ಗಣತಿಗಾಗಿ ಸರಿಯಾಗಿ ಹೋಗುವಂಥ ವ್ಯವಸ್ಥೆ ಆಗ್ತಾ ಇಲ್ಲ. ಯಾಕಂದರೆ ಸರ್ವರ್ ಸಮಸ್ಯೆ ಇದೆ. ಗಣತಿ ಸಿಬ್ಬಂದಿ ಗಣತಿದಾರರು ಮನೆ ಮನೆಗಳಿಗೆ ತೆರಳಿ ಮಾಹಿತಿಯನ್ನು ಸಂಗ್ರಹ ಮಾಡಬೇಕು, ಡೇಟಾ ಸಂಗ್ರಹ ಮಾಡಬೇಕು, ದತ್ತಾಂಶಗಳನ್ನು ಪಡಿಬೇಕು. ಆದರೆ ಇಲ್ಲಿ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಸರ್ವರ್ ಸಮಸ್ಯೆ ಕಾಡ್ತಾ ಇದೆ. ಸರ್ವರ್ನ ಸಮಸ್ಯೆಯ ಕಾರಣಕ್ಕಾಗಿ ಅರ್ಧದಲ್ಲೇ ಮೊಟಕುಗೊಳಿಸಿ ವಾಪಸ್ ಬರುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಮಲೆನಾಡು ಭಾಗಗಳಲ್ಲಿ ಒಂಟಿ ಮನೆಗಳಿಗೆ ಭೇಟಿ ನೀಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆ್ಯಪ್ ಕೊಟ್ಟಿದ್ದಾರೆ, ಆ್ಯಪ್ ಮೂಲಕ ಮಾಹಿತಿಯನ್ನು ಮಾಡ್ಬೋದಾಗಿದೆ. ಆದರೆ ಎಲ್ಲರೂ ಕೂಡ ಆಂಡ್ರಾಯ್ಡ್ ಫೋನ್ಗಳನ್ನು ಯೂಸ್ ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡಿದ್ರೂ ಕೂಡ ಆ ಆ್ಯಪಿಗೆ ಹೋಗಿ ಅಲ್ಲಿ ಕೇಳಿರುವಂಥ ಮಾಹಿತಿಯನ್ನು ನೀಡ್ತಾರಾ ಗೊತ್ತಿಲ್ಲ. ಅನಕ್ಷರಸ್ಥರು ಅವಿದ್ಯಾವಂತರಾದರೆ ಅವರಿಗೆ ಖಂಡಿತವಾಗೂ ಕೂಡ ಈ ಮೊಬೈಲ್ ಫೋನ್ ಬಳಕೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಹೀಗಾಗಿ ಇದೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ಗಣತಿದಾರರು ಮನೆಗೆ ತಲುಪೋಕ್ಕಾಗ್ತಾ ಇಲ್ಲ. ಇದು ನಿಜಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಲಾದರೂ ಕೂಡ ಎಲ್ಲ ಗೊಂದಲಗಳನ್ನು ನಿವಾರಿಸಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಅಂತ ಹೋಗಿರುವಂಥ ಈ ಸಂದರ್ಭದಲ್ಲಿ ಮೀಸಲಾತಿಯ ಸಮೀಕ್ಷೆಯೇ ಎಡವಟ್ಟಾಗ್ತಾ ಇದೆ. ಹೀಗಾಗಿ ನಿಖರವಾದಂಥ ಅಂಶಗಳನ್ನು, ದತ್ತಾಂಶಗಳನ್ನು ಸಂಗ್ರಹ ಮಾಡಲಿಕ್ಕೆ ನಿಖರವಾದ ನಿರ್ದಿಷ್ಟವಾದ ಸಮಯದಲ್ಲಿ ಸಾಧ್ಯವಾಗುತ್ತಾ ಅಥವಾ ಮತ್ತಷ್ಟು ವಿಳಂಬವಾಗುತ್ತಾ ನೋಡಬೇಕಾಗಿದೆ. ಜಾತಿ ಜನಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಜಾತಿ ಜನಗಣತಿ ಅನ್ನೋದಕ್ಕಿಂತ ಹೆಚ್ಚು ಒಳ ಮೀಸಲಾತಿಯ ಸಮೀಕ್ಷೆ ಅನ್ನೋದು ಭಾಳ ಸೂಕ್ತ ಪದ. ಒಳ ಮೀಸಲಾತಿಯ ಸಮೀಕ್ಷೆ. ದಲಿತ ಅಂದರೆ SC ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ ಒಟ್ಟು ಪಂಗಡಗಳು ಎಷ್ಟಿದ್ದಾವೆ, ಆ ಪಂಗಡಗಳ ಸಂಖ್ಯೆ ಎಷ್ಟಿದೆ, ನಿಖರವಾಗಿ ಬಲಗೈ ಎಡಗೈ ಸಮುದಾಯ ಸೇರಿದಂತೆ ಅನೇಕ 101 ಜಾತಿಗಳಿದ್ದಾವೆ. 101 ಜಾತಿಗಳಿಗೆ ಸಮಾನ ಪ್ರಮಾಣದಲ್ಲಿ ಏಕ ರೀತಿಯಲ್ಲಿ ಮೀಸಲಾತಿ ಹಂಚಿಕೆ ಆಗಿದೆ. ಒಳ ಮೀಸಲಾತಿ ಯಾಕೆ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ SC ಪಂಗಡದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿರುವಂಥವರಿಗೆ ಹೆಚ್ಚಿನ ಮೀಸಲಾತಿ ಕೊಡಬೇಕು, ಕಡಿಮೆ ಸಂಖ್ಯೆಯಲ್ಲಿರುವಂಥವರಿಗೆ ಕಡಿಮೆ ಮೀಸಲಾತಿಯನ್ನು ನಿಗದಿ ಮಾಡಬೇಕು. ಒಳ ಮೀಸಲಾತಿ ಕೊಡಿ ಅಂತ ಹೇಳಿ ಹೋರಾಟ ಬಹಳ ದಿನಗಳಿಂದಲೂ ಕೂಡ ನಡೀತಾ ಇದೆ. ಇದೀಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾರ್ಕಿಕ ಹಂತಕ್ಕೆ ಬಂದಿರುವ ಸಂದರ್ಭದಲ್ಲೂ ಕೂಡ ಕೆಲವಷ್ಟು ಗೊಂದಲಗಳು ಮುಂದುವರಿತಾ ಇದ್ದಾವೆ.